ಛತ್ತೀಸ್ಗಢದಲ್ಲಿ ಇಬ್ಬರು ಕ್ಯಾಥೋಲಿಕ್ ಸನ್ಯಾಸಿಗಳನ್ನ ಬಂಧಿಸಿರುವುದನ್ನ ಖಂಡಿಸಿ ಸಂವಿಧಾನ ಸಂರಕ್ಷಕ ಪಡೆ ಹಾಗೂ ಸಾಧನಾ ರಾಷ್ಟ್ರೀಯ ಮಹಿಳಾ ವೇದಿಕೆ ವತಿಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಹಲವು ವರ್ಷಗಳಿಂದ ಈ ಸಮಾಜಕ್ಕೆ ಕ್ಯಾಥೋಲಿಕ್ ಸಮುದಾಯ ಉತ್ತಮ ಕೊಡುಗೆಯನ್ನ ಕೊಡ್ತಾ ಇದ್ದು, ಶಿಕ್ಷಣ ಸೇರಿದಂತೆ ಆರೋಗ್ಯದ ಬಗ್ಗೆ ಸಾಕಷ್ಟು ಕೆಲಸವನ್ನ ಮಾಡಲಾಗ್ತಾ ಇದೆ. ಆದರೆ ಛತ್ತೀಸ್ಗಢದಲ್ಲಿ ಕ್ಯಾಥೋಲಿಕ್ ಸನ್ಯಾಸಿಗಳನ್ನ ಬಂಧಿಸಿ ಅವರನ್ನ ನಡೆಸಿಕೊಳ್ತಾ ಇರುವಂತಹ ರೀತಿ ಸರಿಯಲ್ಲ. ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಡಿಸಿ ಮೂಲಕ ಪ್ರಧಾನಮಂತ್ರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಾನು ಫೇಸ್ಬುಕ್ ನಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ಮೊದಲು ಕಂಡೆಮ್ ಮಾಡಿದೆ ನಾನು, ಇದು ತಪ್ಪು ಅಂತ. ಆಮೇಲೆ ಬಹುಶಃ ಕರ್ನಾಟಕದಲ್ಲಿ ನಮ್ಮ ಎರಡು ಕಾಲೇಜ್ಗಳಾಗಿರ್ಬೋದು, ಕರ್ನಾಟಕದ ಟೀಮ್ ಆಗಿರ್ಬೋದು, ನಾವು ಈ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡೋದು ಕೇರಳ ಮಾಡಿದ್ದಾರೆ. ಧ್ವನಿ ಎತ್ತಬೇಕು. ನಾವು ಸುಮ್ಮನೆ ಯಾವತ್ತು ಮನೆಯಲ್ಲಿ ಕುತ್ಕೋಬಾರ್ದು. ಇವತ್ತು ಆ ಸಿಸ್ಟರ್ ಬಾಗ್ಲ ಬಡಿದಿದ್ದಾರೆ, ನಾಳೆ ನಮ್ಮ ಸಿಸ್ಟರ್ಗಳ ಬಾಗ್ಲ ಬಡಿತಾರೆ, ನಾತು ನಮ್ಮನೆ ಬಾಗ್ಲ ಬಡಿತಾರೆ ಅಂತ ಹೇಳ್ತಾ ಈ ಹೊರ ನಮ್ಮ ಜೊತೆ ಎತ್ತೇಳು ಕರ್ನಾಟಕದಿಂದ ಬರೀತಾರೆ. ಸೊ ಮುತ್ತಟ್ಟಿ ಹಾವೇರಿಪೇಟ್ ಅವರು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ವಕೀಲರಾಗಿ. ಸೊ ಅವರು ಇದಕ್ಕೆ ಪೂರಕವಾಗಿ ಅವರು ಇಸ್ಲಾಮಿ ಜಮಾತಿನ ಮೂಲಕ ಧಾರವಾಡದಲ್ಲಿ ಛತ್ತೀಸ್ಗಢ ದೂರ್ಗೆಂಬ ಜಿಲ್ಲೆಯಲ್ಲಿ ನಡೆದಂತ ಒಂದು ಅಸಂವಿಧಾನಿಕ ಕೃತ್ಯ, ಅದು ಕಾನೂನು ಬಾಹಿರ ಕೃತ್ಯ. ಯಾಕೆಂದರೆ ಸಂವಿಧಾನದಲ್ಲಿ ನಮಗೆ ಪ್ರಚಾರ ಮಾಡಲು, ಅದರ ಪ್ರಚಾರ ನಡೆಯಲು, ಪ್ರಸಾರ ಮಾಡಲು ಅದು ನಮ್ಮ ಮೂಲಭೂತ ಹಕ್ಕುಗಳು. ಅದನ್ನು ಯಾರಿಗೆ ಕಸಿಯಲು ಸಾಧ್ಯವಿಲ್ಲ. ಈ ದುರ್ಗದಲ್ಲಿ ನಡೆದಂತ ಘಟನೆ ಬೇಜಾರು. ಏಕೆಂದರೆ 18 ವರ್ಷ ಆದ ನಂತರ ಅವರ ವೀಲ್ ಪ್ರಕಾರ ಅಥವಾ ಮರ್ಜಿ ಪ್ರಕಾರ ಏನಾದರೂ ಮಾಡಬಹುದು. ಮೈನರ್ ಇದ್ದರೆ ಮಾತ್ರ ಎನ್ಕ್ವೈರಿ ಆಗಬೇಕು. ಇವರು ಯಾವುದೇ ತನಿಖೆ ಇಲ್ಲದೆ ಅವರನ್ನು ಅರೆಸ್ಟ್ ಮಾಡಿದ್ದು ಇದು ಬಹಳ ಒಂದು ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.